ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಮಕ್ಕಳು ವರಲಕ್ಷ್ಮಿ ವ್ರತದ ಕಥೆಯ ಬಗ್ಗೆ ಹೇಳಿದ್ದಾರೆ, ಇಲ್ಲಿ ನೋಡೋಣ ಸ್ನೇಹಿತರೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಭೆ ಅನ್ನುವಂಥದ್ದು ಕೈಲಾಸ ಪರ್ವತದಲ್ಲಿ ನಡೀತಾ ಇರುತ್ತೆ. ನಿಮಗೆ ಗೊತ್ತೇ ಇದೆ, ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರರು, ನಂದಿ, ಭೃಂಗಿ, ಹೀಗೆ ಶಿವ ಪರಿವಾರ, ಪ್ರಥಮ ಪರಿವಾರ ಅಂತಂದ್ರೆ ಗಣಪತಿ, ಸುಬ್ರಹ್ಮಣ್ಯ, ಪಾರ್ವತಿ ಪರಮೇಶ್ವರ, ನಂದಿ ಮತ್ತೆ ಭೃಂಗಿ, ಹಾಗೆ ಪ್ರಥಮ ಪರಿವಾರದ ಸಹಿತವಾಗಿ ಸನ್ನದ್ಧ ಸಭೆ ಎಲ್ಲವೂ ಕೂಡ ಸೇರುತ್ತೆ. ಆ ಸಭೆಯಲ್ಲಿ ಪಾರ್ವತಿ ದೇವಿಗೆ ಒಂದು ಜಿಜ್ಞಾಸೆಯನ್ನ ಕೇಳ್ತಾಳೆ ತಾಯಿ. ಏನಂತ? ಪತಿಯೇ, ಅತ್ಯಂತ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಮತ್ತು ಮನೆಗೆ ವರವನ್ನ ಕೊಡ್ತಕ್ಕಂಥ ದೇವಿಯ ಆಶೀರ್ವಾದ, ಅದರ ಜೊತೆಗೆ ರಕ್ಷಣೆ ಮಾಡತಕ್ಕಂಥ ಯಾವುದಾದ್ರೂ ಒಂದು ವ್ರತ ಇದೆಯಾ ಅಂತ ಪರಮೇಶ್ವರನ್ನ ಕೇಳ್ತಾಳೆ. ಯಾರು? ತಾಯಿ ಪಾರ್ವತಿ ದೇವಿ. ಕೇಳಿದ ತಕ್ಷಣ ಪರಮೇಶ್ವರನಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಮೊದಲು ದೇವತೆಯಾಗಿರ್ತಕ್ಕಂಥ ನೀನು ಒಂದು ಹೆಣ್ಣಾಗಿ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಪಾರ್ವತಿ ಸಮೇತನಾದಂಥ ಪರಮೇಶ್ವರ ಅದ್ಭುತವಾದಂಥ ಒಂದು ವ್ರತದ ವಿಧಾನವನ್ನ ಸಭೆಗೆ ತಿಳಿಸ್ಕೊಡ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಪರಮೇಶ್ವರ, ಪಾರ್ವತಿ ಜಗನ್ಮಾತೆ, ನೀನು ಎಲ್ಲ ಸುಮಂಗಲಿಯರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದೀರ್ಘ ಸೌಮಂಗಲ್ಯ ಯೋಗವನ್ನ ಕೊಡ್ತಕ್ಕಂಥ ಮತ್ತು ಮನೆಗೆ ವರವನ್ನ ಕೊಡ್ತಕ್ಕಂಥ ಅತಿಶಯವಾದ ಪುಣ್ಯ ಫಲವನ್ನ ಕೊಡ್ತಕ್ಕಂಥ ಒಂದು ವರಮಹಾಲಕ್ಷ್ಮಿ ಹಬ್ಬ, ವ್ರತ. ಇದನ್ನ ವ್ರತ ಅಂತ ಹೇಳ್ತೀವಿ, ಹಬ್ಬ ಅಂತ ಹೇಳ್ತೀವಿ, ಲಕ್ಷ್ಮೀ ಪೂಜೆ ಅಂತ ಹೇಳ್ತೀವಿ, ಲಕ್ಷ್ಮಿಯ ವ್ರತ ಪೂಜೆ ಅಂತ ಹೇಳ್ತೀವಿ. ಹೀಗೆ ನಾನಾ ವಿಧವಾದಂತಹ ಹೆಸರುಗಳನ್ನ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಅದ್ಭುತವಾದ ಶ್ರೇಷ್ಠವಾದ ವ್ರತವನ್ನ ವರಮಹಾಲಕ್ಷ್ಮಿ ವ್ರತ ಅಂತ ಕರೆಯಲ್ಪಡುತ್ತೆ. ಪಟ್ಟಣ ಇತ್ತು. ಅಲ್ಲಿ ಒಬ್ಬ ಸ್ತ್ರೀ ಅಂದ್ರೆ ಒಂದು ಮುತ್ತೈದೆ, ಒಂದು ಸುಮಂಗಲಿ ಆಗಿರ್ತಕ್ಕಂಥ ಚಾರುಮತಿ ಅಂತಕ್ಕಂಥ ಹೆಣ್ಣು ಮಗಳು ಕನಸಿನಲ್ಲಿ ಭಗವತಿ ವರಮಹಾಲಕ್ಷ್ಮಿ ಬಂದು ಪ್ರಸನ್ನಲಾಗ್ತಾಳೆ. ಕನಸಿಗೆ ಬಂದು ಹೇಳ್ತಾಳೆ, ಚಾರುಮತಿ, ನಾನು ನಿನ್ನ ಕನಸಿನಲ್ಲಿ ಬಂದಿದ್ದೇನೆ. ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ, ನಿನ್ನ ಸಕಲ ಐಶ್ವರ್ಯವು ಅಭಿವೃದ್ಧಿ ಮಾಡಲಿಕ್ಕೆ, ನಿನಗೆ ಮೋಕ್ಷವನ್ನ ಕೊಡುವುದಕ್ಕೆ, ನಿನ್ನಿಂದ ಹಲವಾರು ಹೆಣ್ಣು ಮಕ್ಕಳಿಗೆ ಮೋಕ್ಷವು ಪ್ರಾಪ್ತಿಯಾಗಲಿ, ಜೊತೆಗೆ ದೀರ್ಘ ಸೌಮಂಗಲ್ಯ ಯೋಗವು ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ನಾನು ಈ ವ್ರತವನ್ನ ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಈ ವ್ರತವನ್ನ ಮಾಡು ಅಂತ ಚಾರುಮತಿಗೆ ದೇವಿ ಮಹಾಲಕ್ಷ್ಮಿ ಕನಸಿನಲ್ಲಿ ಬಂದು ಹೇಳ್ತಾಳೆ. ಚಾರು ಬರೋದಿಲ್ಲ. ಬೆಳಗ್ಗೆ ಸೂರ್ಯೋದಯಕ್ಕೆ ಕಾಯ್ತಾ ಇರ್ತಾಳೆ. ಎದ್ದ ತಕ್ಷಣ ತಂದೆ ತಾಯಿಗೆ, ತಮ್ಮ ಅತ್ತೆ ಮಾವಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ತನ್ನ ಸ್ವಪ್ನ ವೃತ್ತಾಂತವನ್ನ ಹೇಳ್ತಾಳೆ. ಆಗ ಶ್ರಾವಣ ಮಾಸದ 2ನೇ ಶುಕ್ರವಾರಕ್ಕೆ ಕಾಯ್ತಾ ಇರ್ತಾಳೆ ಯಾರು? ಚಾರುಮತಿ. ತನ್ನ ಸ್ವಪ್ನ ವೃತ್ತಾಂತವನ್ನ ಇಡೀ ಕುಂಡಳಿ ಪಟ್ಟಣಕ್ಕೆ ಎಲ್ಲರಿಗೂ ಹೇಳಿಬಿಡ್ತಾಳೆ. ಆಗ ಆ ಚಾರುಮತಿ ಮತ್ತು ಎಲ್ಲಾ ಮುತ್ತೈದರು ಸೇರಿ ಶ್ರಾವಣ ದಿನ ಬೆಳಗ್ಗೆ ಎದ್ದು ಸ್ನಾನವನ್ನ ಮಾಡಿ ವಿಶೇಷವಾಗಿ ರೇಷ್ಮೆಯ ವಸ್ತ್ರಗಳನ್ನ ಉಟ್ಕೊಂಡು ಅಮ್ಮನವರಿಗೆ, ಮಹಾಲಕ್ಷ್ಮಿ ಅಂತ ನಿಮಗೆ ಗೊತ್ತೇ ಇದೆಯಲ್ಲ, ಕಮಲಾಲಯೆ ಅಂತಂದ್ರೆ ಕಮಲದಿಂದ ಉದ್ಭವ ಆಗಿರ್ತಕ್ಕಂಥ, ಕಮಲಪ್ರಿಯ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಸುಪ್ರೀತ ಯಾವ್ದು ಹೇಳಿ? ಅಲಂಕಾರ ಅಲ್ವಾ? ಹೆಣ್ಣು ಮಕ್ಕಳಿಗೆ ಏನಿಷ್ಟ? ಅಲಂಕಾರನೇ ಅಲ್ವಾ? ಆ ತರ ಅಲಂಕಾರವನ್ನ ಮಾಡಿಕೊಂಡು ಹೆಣ್ಣು ಮಕ್ಕಳು ಮಹಾಲಕ್ಷ್ಮಿಗೂ ಅಲಂಕಾರ ಭರಿತವಾಗಿ ಈ ಒಂದು ವಿಶೇಷವಾದ ಪೂಜೆಯನ್ನ ಮಾಡ್ತಾರೆ. ಆ ಚಾರುಮತಿಯ ಜೊತೆಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಎಲ್ಲ ಭಾಗ್ಯಗಳು ಕರುಣಿಸ್ತಾಳೆ ಭಗವತಿ ಮಹಾಲಕ್ಷ್ಮಿ. ಭಾಗ್ಯದ ಜೊತೆಗೆ ಮನೆಯನ್ನ ವೃದ್ಧಿ ಮಾಡ್ತಾಳೆ, ಸಮೃದ್ಧಿಯಾಗಿರ್ತಕ್ಕಂಥವನ್ನ ಜೀವನವನ್ನ ನಡೆಸ್ತಾ ಆ ಇದ್ದಂತ ಸಂಪೂರ್ಣವಾದ ವಯಸ್ಸಿನಲ್ಲಿ ಎಲ್ಲರಿಗೂ ಈ ವ್ರತದ ಆಚರಣೆಗಳನ್ನು ತಿಳಿಸ್ತಾ ಚಾರುಮತಿ ಮೊದಲಾದ ಸ್ತ್ರೀಯರೆಲ್ಲರೂ ಕೂಡ ಭಗವತಿಯ ಅನುಗ್ರಹದಿಂದ ಮೋಕ್ಷವನ್ನ ಪಡೀತಾರೆ. ಎಷ್ಟು ಸುಂದರ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಚಿಕ್ಕ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.